ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲ ನಮ್ಮ ಹಿರಿಯ ಪತ್ರಕರ್ತರಿಗೆ, ಮೀಡಿಯಾ ಮಿತ್ರರಿಗೆ, ಹಾಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. 20 ವರ್ಷ ಅಂತ ಹೇಳಿದ್ರಿ, ಕೆಲವರು ನನ್ನ ಫಸ್ಟ್ ಸಿನಿಮಾದಿಂದ ನೋಡ್ಕೊಂಡು ಬಂದಿದ್ದಾರೆ, ಹಿರಿಯವರು ಎಲ್ಲ ಕೂತಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಫೋಟೋಗ್ರಾಫರ್ಸ್ ಇರ್ಬೋದು. ಎಲ್ಲರೂ ನನ್ನ ಮೊದಲನೇ ಚಿತ್ರದಿಂದ ನನ್ನನ್ನು ನೋಡಿಕೊಂಡು ನನ್ನನ್ನು ಬೆಳೆಸ್ಕೊಂಡು ಆಶೀರ್ವಾದ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಮೊದಲನೇದಾಗಿ ನಿಮಗೆಲ್ರಿಗೂ ನನ್ನ ಧನ್ಯವಾದಗಳು ಸರ್. ಸೊ ಮುಂಚೆನೇ ನಾನು ಹೇಳೋದಾಗೆ, ನಾನು ಭಾಳ ಹಿಂದೆ ಆ್ಯಕ್ಚುಲಿ ನಾನು ನಾರಾಯಣ್ ಸರ್ ಜೊತೆ ಮಾಡಬೇಕಾಗಿತ್ತು. ಇದನ್ನು ಮುಂಚೆ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ ಇದನ್ನು. ಬಟ್ ಮೋಸ್ಟ್ಲಿ ಆ ಭಗವಂತನ ಇಚ್ಛೆ ಹೀಗಿದ್ದೇನೋ, 25ನೇ ಸಿನಿಮಾ ನೀನು ಅವ್ರ ಜೊತೆ ಮಾಡಬೇಕು, ಅಲ್ಲಿವರೆಗೂ ಸ್ವಲ್ಪ ಕಲ್ತ್ಕೊಂಡು ಆಮೇಲೆ ಅವ್ರ ಹತ್ರ ಬಾ ಅಂತ ಮೋಸ್ಟ್ಲಿ ಅವನ ಇಚ್ಛೆ ಇತ್ತು ಅನ್ನೋ ಗೊತ್ತಿರಲಿಲ್ಲ. ಯಾಕೆಂದರೆ ಒಂದು ರೀತಿಯಲ್ಲಿ ಒಳ್ಳೇದೇ ಆಯ್ತು ಇದನ್ನು. ಯಾಕೆಂದರೆ ಅವರು ಅಂಥ ದೊಡ್ಡ ಮೇರು ನಟರ ಜೊತೆ ಕೆಲಸ ಮಾಡಿದಂಥ ಒಂದು ನಿರ್ದೇಶಕರು. ಅವ್ರ ಜೊತೆ ನಾನು ಮಾಡಬೇಕು ಅಂದರೆ ನನಗೆ ಅಷ್ಟು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೇ ಬೆಟ್ರು. ಅದಕ್ಕೋಸ್ಕರ ಬಹುಶಃ ಆ ಭಗವಂತ ಇಲ್ಲಿವರೆಗೂ ನನಗೆ ಕಾಯಿಸಿದ್ನು ಏನೋ, 25ನೇ ಸಿನಿಮಾ ನೀನು ಅವ್ರ ಜೊತೆ ಮಾಡಬೇಕು ಅನ್ನೋದು ಆ ಭಗವಂತನ ಇಚ್ಛೆ. ಸೊ ಹಾಗೆ ತುಂಬ ನಮ್ಮ ಒಂದು ಶೂಟಿಂಗ್ ಟೈಮಲ್ಲಿ ಒಂದು ಕುಟುಂಬದ ಥರನೇ ಇದ್ವಿ. ಅಮ್ಮ ಬರೋರು ಸೆಟ್ಗೆ, ಜೊತೆಗೆ ಪಂಕಜ್ ಪವನ್ ಇಬ್ಬರು ಇರೋರು. ಸೊ ಒಂದು ತುಂಬ ಕುಟುಂಬದ ಥರ ಇತ್ತು ನಮ್ಮ ಒಂದು ಶೂಟಿಂಗ್ ಸ್ಪಾಟಲ್ಲಿ. ಹಾಗೆ ನನ್ನ ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸ್ವಾತಿ ಅವರಿಗೆ ಮತ್ತು ಕುಮಾರ್ ಅವರಿಗೆ. ಸೊ ಹಾಗೆ ನನ್ನ ನಾಯಕ ನಟಿ ಆದಿತ್ಯ ಅವರಿಗೂ ತುಂಬ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಅಂತ ಹೇಳಿದ್ರೆ ಅವ್ರು ಬರೋಕ್ಕಾಗಲಿಲ್ಲ ಅನ್ಸುತ್ತೆ ಇವತ್ತು, ಗರ್ಭಿಣಿಯವರು, ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು. ಸೊ ಮೋಸ್ಟ್ಲಿ ಅದಕ್ಕೆ ಕಷ್ಟ ಆಯ್ತು ಅಂತ ಬರಲ್ಲ. ಬಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಲ್ಸೋ. ಮತ್ತು ನನ್ನ ಸಹಕಾರವಿದ್ದರೆಲ್ಲರಿಗೂ ನನ್ನ ನಮಸ್ಕಾರಗಳು. ಏಕೆಂದರೆ ನಾವು ಏನೇ ಮಾಡ್ಬೋದು, ಇವ್ರುಗಳ ಸಪೋರ್ಟ್ ಇಲ್ಲ ಅಂದರೆ ನಾವು ಏನೂ ಮಾಡೋದು, ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ಸೊ ಹಾಗಾಗಿ ನನ್ನ ಕ್ಯಾಮ್ರಾಮ್ಯಾನ್ಗೆ, ನನ್ನ ಎಡಿಟ್ರಿಗೆ, ಫೈಟ್ ಮಾಸ್ಟರ್ಗೆ, ನನ್ನ ಎಂಟೈರ್ ಟೀಮ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ನನ್ನ ನಿರ್ದೇಶಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕೆಂದರೆ ನನ್ನ 25ನೇ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ಈ ಸಿನಿಮಾ. ಯಾಕೆಂದರೆ ಪ್ರತಿಯೊಬ್ಬರು ಇವತ್ತು ಎಲ್ಲೇ ಹೋದಾಗಲೂ ಸರ್ ಕನ್ನಡ ಸಿನಿಮಾದಲ್ಲಿ ಬೇರೆ ಥರ ಚಿತ್ರಗಳು ಬರಲ್ಲ, ಬೇರೆ ಕಂಟೆಂಟ್ ಇರೋಂಥ ಸಿನಿಮಾಗಳು ಬರಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆಲ್ಲ ಗೊತ್ತಿಲ್ಲ. ಯಾಕೆಂದರೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ನ ತಗೊಂಡು ಸಿನಿಮಾವನ್ನು ಮಾಡಿದ್ದೀವಿ. ಆಮೇಲೆ ನಾರ್ಮಲ್ ಆಗಿ ಒಂದು ಕಮರ್ಷಿಯಲ್ ಸಿನಿಮಾ ಹೇಗೆ ಬರಬೇಕು ಅದನ್ನು ನಾವು ನಾರಾಯಣ್ ಸರ್ ಅಂತ ಮುಂಚಿನ ನೋಡ್ಕೊಂಡು ಕಲ್ತ್ಕೊಂಡ್ಬಂದಿದ್ದೀವಿ. ಆ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಫೈಟು, ಸೌಂಡು, ಎಮೋಷನ್ಸು, ಆಮೇಲೆ ಮಿಸ್ಟ್ರಿ ಇದೆ ಸಿನಿಮಾಲಿ, ಒಳ್ಳೆ ಕಥೆ ಇದೆ, ಲಾಸ್ಟಲ್ಲಿ ಟ್ವಿಸ್ಟ್ ಇದೆ. ಲಾಸ್ಟಲ್ಲಿ ನನ್ನ ಪರ್ಸನಲ್ ಅನಿಸಿಕೆ ಏನಂದರೆ, ಈ ಸಿನಿಮಾದಲ್ಲಿ ನನ್ನ ಫೇವ್ರೆಟು ಕ್ಲೈಮ್ಯಾಕ್ಸ್. ಯಾರು ಊಹೆ ಮಾಡ್ತಿರೋಂಥ ಒಂದು ಕ್ಲೈಮ್ಯಾಕ್ಸ್. ಆಮೇಲೆ ಯೂಶಲ್ ಆಗಿ ಕ್ಲೈಮ್ಯಾಕ್ಸ್ ಅಂದರೆ ಹೊಡೆದಾಟ ಇದ್ದೇ ಇರುತ್ತೆ. ಇದರಲ್ಲಿ ಬೇರೆ ಥರ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ. ನನಗೆ ನನ್ನ ಫೇವ್ರೆಟ್ ಸಿನಿಮಾದಲ್ಲಿ ಅದು. ಏಕೆಂದರೆ ಒಬ್ಬ ನಾಯಕ ನಟ ಕ್ಲೈಮ್ಯಾಕ್ಸಲ್ಲಿ ಎಷ್ಟು ಟೆನ್ಷನ್ ತೊಗೋತಾರೆ ಅಂತ ಬೇರೆ ಪಿಕ್ಚರಲ್ಲಿ ತೋರಿಸ್ತಾರೆ. ಇದರಲ್ಲಿ ಆರಾಮಾಗಿರ್ತಾರೆ ನಾಯಕ ನಟ. ಅದು ಏನಕ್ಕೆ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಅದು ನನಗೆ ಸಿನಿಮಾ ನೋಡಿದಾಗ ಭಾಳ ಇಷ್ಟ ಆಗೋಯ್ತು. ಯಾಕೆಂದರೆ ಇಡೀ ನಾಯಕ ನಟ ಒಬ್ಬ ಬಿಟ್ಟು ಬೇರೆ ಎಲ್ಲರೂ ಟೆನ್ಷನ್ ಇರ್ತಾರೆ ಸಿನಿಮಾಲಿ, ಅವನು ಮಾತ್ರ ಆರಾಮಾಗಿರ್ತಾನೆ. ಸೊ ಏನಕ್ಕೆ ಅದು ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಐ ಥಿಂಕ್ ದಟ್ ವಿಲ್ ಬಿ ದ ಹೈಲೈಟ್ ಆಫ್ ದ ಫಿಲ್ಮ್. ಒಂದು ಡಿಫ್ರೆಂಟ್ ಆಗಿದೆ ಕ್ಲೈಮ್ಯಾಕ್ಸ್ ಚಿತ್ರದಲ್ಲಿ. ಸೊ ಹಾಗೆ ಮತ್ತೊಮ್ಮೆ ತಮ್ಮೆಲ್ಲ ನನ್ನ ಹಿರಿಯ ಪತ್ರಕರ್ತರಿಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇಟ್ಟಿದ್ರು. ಇನ್ನು ಮುಂದೆ 25 ಸಿನಿಮಾಗಳಿಗೂ ನಿಮ್ಮ ಆಶೀರ್ವಾದ ಹಾಗೆ ಇರಲಿ. ಎಲ್ಲ ಹಿರಿಯ ಪತ್ರಕರ್ತರಿಗೆ